ಮಾಡಿದಾನೆ ಫೋರ್ಜರಿ ಅಂತ ಬಂದಿದೆ. ಅದು ಚೆಕ್ ನೋಡಿ, ಜವಾಬ್ದಾರಿ ನಾವೇ ತಗೋಬೇಕಾಗುತ್ತೆ. ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಪವರ್ಸ್ ಅಂತ ಇರುತ್ತೆ. ಅವರು ಅಧಿಕಾರಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಈಗ PDO ಹೇಗ್ ಚೆಕ್ ಸೈನ್ ಮಾಡ್ತಾನೆ, AW ಹೇಗ್ ಚೆಕ್ ಸೈನ್ ಮಾಡ್ತಾನೆ, ಕಮಿಷನರ್ ಹೇಗ್ ಚೆಕ್ ಸೈನ್ ಮಾಡ್ತಾನೆ, ಅವ್ರವ್ರ ಹತೋಟಿನಲ್ಲಿ ಅವ್ರವ್ರ ಅದು ಲೋಪ ಆಗಿದೆ. ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಹೇಗಿರುತ್ತೆ. ಯಾವ್ದೋ ಒಂದು ಸ್ಕೀಮ್ಗೆ ಒಂದು ಅಕೌಂಟ್ ತೆಗೆದಿರ್ತಾರೆ, ಅದು ಕ್ಲೋಸೇ ಮಾಡಲ್ಲ, ಅಷ್ಟೇ ಬಿಟ್ಬಿಡ್ತಾರೆ. ಇಲ್ಲ, ಅದನ್ನಾರು ಕೂಡ ಅಭಿಯಾನ ನಾನು ಮಾಡಿದ್ದೇನೆ ನಮ್ಮ ಇಲಾಖೆನಲ್ಲೇ ಕೂಡ. ಈಗ ಎಕ್ಸಾಂಪಲ್ ಉದಾಹರಣೆಗೆ, ಯಾಕಂದ್ರೆ ಇದು ನಾನು ಒಂದು 3 ತಿಂಗಳಿಂದ ನಾನು ಮಾಡ್ತಾ ಇರೋದು. ಇದು ಪ್ರಕರಣ ಬೆಳಕಿಗೆ ಬಂದಿದೆ ಅಂತಲ್ಲ, ಯಾರ್ಯಾರು ನಮ್ಮ ಡಿಪಾರ್ಟ್ಮೆಂಟ್ ಗಳಲ್ಲಿ ಎಷ್ಟೆಷ್ಟು ಅಕೌಂಟ್ ಗಳನ್ನ ಓಪನ್ ಮಾಡಿದ್ದಾರೆ, ಯಾವ್ದು ರಿಡಂಡೆಂಟ್ ಇದೆ ಯಾವ್ದಿಲ್ಲ ಅಂತ ಕೇಳಿ ಆಶ್ಚರ್ಯ ಆಗ್ಬೋದು. ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ಏನಿಲ್ಲ ಅಂದ್ರೆ ಆನ್ ಅನ್ ಆವರೇಜ್ ಥ್ರೂ ಔಟ್ ದ ಸ್ಟೇಟ್ ಏನಿಲ್ಲ ಅಂದ್ರೆ 9 ಅಕೌಂಟ್ಗಳು ಇವೆ. 9 ನೀವು ಹೇಳ್ದಂಗೆ ಸ್ಕೀಮ್ ವೈಸ್ ಇದೆ, 15 ಫೈನಾನ್ಸ್ ಇದೆ. ಯಾರೋ ಅಧ್ಯಕ್ಷ ಬಂದ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಅವ್ರು ಮಾಡಿದ್ರು. GP, TP, ZP, UD ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಎಲ್ಲಾನು ನಾವು ನೋಡಿದ್ರೆ ಸಾವಿರಾರು ಅಕೌಂಟ್ಗಳು ಇದೆ. ಸೊ ಅದನ್ನ ನಾವು ರ್ಯಾಷನಲೈಸ್ ಮಾಡಿಬಿಟ್ಟು ಈಗ ನಾವು 3 ಅಕೌಂಟ್ ಬೇಕಿದ್ರೆ 3 ID ಅಂತಾನು ಕೂಡ ನಾವು ಆದೇಶ ನೀಡಿದ್ದೇವೆ. ಯಾಕಂದ್ರೆ ಇದು ಬಹಳ ವರ್ಷಗಳಿಂದ ಈ ಪ್ರವೃತ್ತಿ ಬೆಳೆಸ್ಕೊಂಡು ಬಂದಿರೋದ್ರಿಂದ ಇವೆಲ್ಲಾನು ನಿಯಂತ್ರಣ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಅವರಿಗೆ ಗೊತ್ತಿಲ್ಲ ಬ್ಯಾಂಕ್ದವ್ರಿಗೆ ನಾವು ಅಕೌಂಟ್ ನಮ್ಮ ಮೊಬೈಲ್ ಅಕೌಂಟ್ ಅದ ಅಂತ. ಸೊ ದುರುಪಯೋಗ ಆಗೋದು ಸಹಜ. ಸೊ ಮೊದಲೇ ಏನೋ ಹಂತದಲ್ಲಿ ಬ್ಯಾಂಕ್ ಅಕೌಂಟ್ಸ್ ಎಲ್ಲೆಲ್ಲಿದೆ ಏನೇನಿದೆ ಅದು ಐಡೆಂಟಿಫೈ ಮಾಡ್ಬಿಟ್ಟು ಯಾವ್ದು ಬೇಕಿದೆ ಯಾವ್ದು ಬೇಕಿಲ್ಲ ಅಂದ್ಬಿಟ್ಟು ಅದನ್ನ ಐಡೆಂಟಿಫೈ ಮಾಡಿದ್ಮೇಲೆ ಸ್ಕೀಮ್ ವೈಸ್ ಅಂತ ನಾವು